ರಾತ್ರಿ ಈತನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 29ನೆಯ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ಸಾಗ್ತಿರೋದು. ಪೊಲೀಸರ ಮೇಲೆ ಆರೋಪ ಮಾಡಿದಂತ ಕಿರಣ್ ಪರ ವಕೀಲರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾಡಿರುವಂತಹ ಮೆಡಿಕಲ್ ಟೆಸ್ಟ್ ಬಗ್ಗೆ ಅನುಮಾನವನ್ನ ಹೊರಗಾಕ್ತಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಮೆಡಿಕಲ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಗಾಯ ಇಲ್ಲ ಅನ್ನೋದಾಗಿ ಬರೆದಿದ್ದಾರೆ ವೈದ್ಯರು. ನಮಗೆ ವೈದ್ಯಕೀಯ ರಿಪೋರ್ಟ್ ಜೆರಾಕ್ಸ್ ಕೊಡ್ತಿಲ್ಲ ಅನ್ನೋದಾಗಿ ಆರೋಪಿ ಕಿರಣ್ ಪರ ವಕೀಲರು ವಾದ ಮಾಡಿರೋದು. ನಾವು ಯಾವ ಆಸ್ಪತ್ರೆಗೂ ಬೇಕಾದರೂ ಕೂಡ ಮೆಡಿಕಲ್ಗೆ ರೆಫರ್ ಮಾಡ್ತೀನಿ ಅನ್ನೋದಾಗಿ ಜಡ್ಜ್ ಹೇಳಿದ್ದಾರೆ. ಯಾವ ಆಸ್ಪತ್ರೆ ಯಾವ ಡಾಕ್ಟರ್ ಬೇಕೆಂದು ಲಿಖಿತ ರೂಪದಲ್ಲಿ ಮೆಮೊ ಹಾಕಿ ಅನ್ನೋದಾಗಿ ಜಡ್ಜ್ ಕೇಳ್ತಾರೆ. ತನಿಖೆಯನ್ನು ಬೇಕಾದರೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡುವಂತೆ ತನಿಖಾ ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಡ್ತಿರೋ ವಿಚಾರ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಈ ರಿಪೋರ್ಟ್ ಏನಿದೆಯಲ್ಲ, ವೈದ್ಯಕೀಯ ರಿಪೋರ್ಟ್ ಸುಳ್ಳು ಅನ್ನೋದಾಗಿ ಆರೋಪಿ ಕಿರಣ್ ಪರ ವಕೀಲರು ವಾದ ಮಾಡಿದ್ದಾರೆ. ಮತ್ತೊಮ್ಮೆ ಕಿರಣ್ಗೆ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೆ ಅನುಮತಿಯನ್ನ ಕೇಳಿರೋದು. ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆಯಲ್ಲೂ ಕೂಡ ಸದ್ಯ ಮೆಡಿಕಲ್ ಟೆಸ್ಟ್ ಮಾಡುವಂತ ವಿಚಾರ ಈಗ ಮುನ್ನೆಲೆಗೆ ಬಂದೆ. ಯಾಕಂದ್ರೆ ಮೊನ್ನೆಯಷ್ಟೇ ಯಾವಾಗ ಹಾಜರುಪಡಿಸಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಹೊಡೆದಿದ್ರು ಅನ್ನೋದಾಗಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ. ಯಾರು ಆರೋಪಿ ಕಿರಣ್ ಪರವಾದಂತ ವಕೀಲರು, ಆತನು ಕೂಡ ಹೇಳ್ತಾನೆ. ಸದ್ಯ 29ನೆಯ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ಸಾಗ್ತಿದೆ. ಈ ಪೊಲೀಸರ ಮೇಲೆ ಏನು ಆರೋಪ ಮಾಡಿದ್ನಲ್ಲ, ಆ ವಿಚಾರವಾಗಿ ಕಿರಣ್ ಪರ ವಕೀಲರು ಮುಂದಿಡ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾಡಿರುವಂತಹ ಮೆಡಿಕಲ್ ಟೆಸ್ಟ್ ಏನಿದೆ, ಹಿಂಗೆ ಹೊಡೆದಿದ್ರು, ನನಗೆ ಏಟು ಬಿದ್ದಿತ್ತು ಅನ್ನೋದಾಗೆಲ್ಲ ಆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಮೆಡಿಕಲ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಡಾಕ್ಟರ್ ಕೊಟ್ಟಿರುವಂತಹ ರಿಪೋರ್ಟ್ ಅಲ್ಲಿ ಯಾವುದೇ ಗಾಯ ಇಲ್ಲ ಅನ್ನೋದಾಗಿ ಬರ್ಕೊಂಡಿದ್ದಾರೆ. ಹೀಗಾಗಿ ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಜಯ್, ಈಗಾಗಲೇ ಈ ಪ್ರಕರಣ ಅನೇಕ ಟ್ವಿಸ್ಟ್ ಪಡ್ಕೊಂಡಿದೆ. ಆರಂಭಿಕವಾಗಿ ಶಾಸಕರ ಹೆಸರು ಬಂದಿದ್ದು, ಅದಾದ್ಮೇಲೆ A1 ಆಗಿರುವಂತ ಜಗ್ಗನ ಲಿಂಕ್ ಬಗ್ಗೆ, ಅದಾದ್ಮೇಲೆ ಈಗ ಸುಪಾರಿ ಬಗ್ಗೆ ಗೊತ್ತಾಗ್ತಿದೆ. ಮತ್ತೊಂದು ಕಡೆಯಲ್ಲಿ ಸದ್ಯ ಕೋರ್ಟ್ನಲ್ಲಿ ಯಾವೆಲ್ಲ ವಿಚಾರಗಳನ್ನ ವಾದ ಪ್ರತಿವಾದಗಳಾಯ್ತು, ಏನೆಲ್ಲ ಅಪ್ಡೇಟ್ಸ್ ಇದೆ ಈಗ ಈ ಮೆಡಿಕಲ್ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಅಖಿಲೇಶ್, ಏನಂದ್ರೆ ಈಗಾಗ್ಲೇ ಏನು ಕಿರಣ್ ಏನಿದಾನೆ ಈ ಒಂದು ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತ ಕಿರಣ್ ಇದ್ದಾನೆ, ಆತನ ಪರವಾದಂತಹ ವಕೀಲರು ಏನಿದ್ದಾರೆ ಅವರು ಕೂಡ ಇವತ್ತು ಕೋರ್ಟ್ಗೆ ಮೆಮೋವನ್ನ ಕೂಡ ಹಾಕೊಂಡಿದ್ರು. ಅಂದ್ರೆ ನಮ್ಮ ಏನು ಕಿರಣ್ ಏನಿದ್ದಾರೆ ಅವರಿಗೆ ಪೊಲೀಸರು ತುಂಬಾ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅದ್ರ ಬಗ್ಗೆ ಪರಿಶೀಲನೆಯನ್ನು ಕೂಡ ಮಾಡಬೇಕು ಅಂತಾನು ಕೂಡ ಅವರು ಹೇಳ್ಕೊಂಡಿದ್ರು. ಯಾಕಂತಂದ್ರೆ ಈಗಾಗ್ಲೇ ಅವತ್ತು ಕೂಡ ಕೋರ್ಟ್ ಮುಂದೆ ಏನು ಜಡ್ಜ್ ಕೇಳಿದಂತ ಸಂದರ್ಭದಲ್ಲಿ ಕೂಡ ಕಿರಣ್ ಮತ್ತೆ ಕೆಲವೊಬ್ರು ಕೂಡ ಇಲ್ಲ, ನನಗೆ ತುಂಬಾ ಹೊಡೆದಿದ್ದಾರೆ ಪೊಲೀಸರು ಅಂತ ಕೂಡ ಏನು ಕೆಲವೊಂದು ಮಾತುಗಳನ್ನು ಕೂಡ ಹೇಳಿದ್ರು. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಮೆಮೋವನ್ನ ಸಲ್ಲಿಸಿದ್ರು. ಇವತ್ತು ಕೂಡ ನ್ಯಾಯಾಧೀಶರು ಅದನ್ನು ಕೂಡ ಆಲಿಸಿ ಆನಂತರ ಏನು ಅವ್ರಿಗೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆನಂತರ ಈಗ ನಿಮಗೆ ಬೇರೆ ಕಡೆ ಏನಾದ್ರು ಮೆಡಿಕಲ್ ಮಾಡಿಸ್ಬೇಕು ಅಂದಿದ್ದೆ ಅದಲ್ಲಿ ನಾವು ಅಲ್ಲಿಗೂ ಕೂಡ ರೆಫರ್ ಮಾಡಿ ಮೆಮೋವನ್ನ ಕೊಡ್ತೀವಿ, ಅಲ್ಲೂ ಕೂಡ ನೀವು ಹೋಗಿ ಮೆಡಿಕಲ್ ಅನ್ನ ಮಾಡಿಸ್ಕೊಳ್ಳಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ನ್ಯಾಯಾಧೀಶರು ಸಹ ಹೇಳಿರುವಂತದ್ದು. ಯಾಕಂತಂದ್ರೆ ಅಲ್ಲಿ ಹೊಡೆದಿರೋದ್ರಿಂದಾಗಿ ಸಾಕಷ್ಟು ಗಾಯಗಳಾಗಿದೆ ಅಂತಾನು ಕೂಡ ಇಲ್ಲಿ ಜಡ್ಜ್ ಮುಂದೆ ಇಲ್ಲಿ ಕಿರಣ್ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. ಯಾಕಂದ್ರೆ ಗಾಯಗಳಾಗಿದೆ, ಈ ಗಾಯಗಳನ್ನ ಕೂಡ ಯಾವುದೇ ರೀತಿಯಾಗಿ ಗಾಯ ಆಗಿಲ್ಲ ಅಂತ ಹೇಳಿ ವಿಕ್ಟೋರಿಯಾದಲ್ಲೂ ಕೂಡ ಒಂದು ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅದೆಲ್ಲವೂ ಕೂಡ ಸುಳ್ಳಾಗಿದೆ. ಇಲ್ಲಿ ವೈದ್ಯರು ಕೂಡ ಪೊಲೀಸರ ಜೊತೆ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಈಗಾಗಲೇ ಅಲ್ಲಿರುವಂತಹ ವಕೀಲರು ಕೂಡ ಏನು ಕಿರಣ್ ಪರ ವಕೀಲರು ಕೂಡ ಮಾಡಿರುವಂತದ್ದು. ಸೊ ಹೀಗಾಗಿ ಜಡ್ಜ್ ಕೂಡ ಈಗ ಬೇರೆ ಕಡೆ ನಾವು ಹಾಸ್ಪಿಟ್ಲಿಗೆ ಕೂಡ ನಾವು ಒಂದು ಮೆಮೋ ಕೊಡ್ತೀವಿ, ಅಲ್ಲಿ ಹೋಗಿ ನೀವು ಮೆಡಿಕಲ್ ಅನ್ನ ಮಾಡಿಸ್ಕೊಳ್ಳಿ, ಅದಕ್ಕೂ ಕೂಡ ನಾವು ಅವಕಾಶ ಮಾಡ್ಕೊಡ್ತೀವಿ ಅನ್ನೋ ಮಾತನ್ನು ಸಹ ಹೇಳಿರುವಂತದ್ದು. ಸೊ ಹೀಗಾಗಿ ಅವರು ಕೂಡ ಈಗಾಗಲೇ ಇಂಥ ದಿನಾಂಕ ಅಂತಾನು ಕೂಡ ಕೋರ್ಟ್ ಹೇಳುತ್ತೆ, ಅಂತ ದಿನಾಂಕ ಮತ್ತೆ ಆತನನ್ನ ಕರ್ಕೊಂಡೋಗಿ ಅಲ್ಲೂ ಕೂಡ ಅವನಿಗೆ ಮೆಡಿಕಲ್ ಅನ್ನ ಮಾಡಿಸಿ ಅನಂತರ ಕರ್ಕೊಂಡ್ ಬರುವಂತ ಕೆಲಸವನ್ನ ಸದ್ಯ ಅವರು ಕೂಡ ಮಾಡ್ಲಿದ್ದಾರೆ ಅಂತಾನೆ ಹೇಳ್ಬೋದು ಅಖಿಲೇಶ್. ಜೊತೆಲಿಗೆ ಎಲ್ಲಾದ್ರೂ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ಎಲ್ಲಾದ್ರೂ ಈಗ ಗಾಯ ಆಗಿತ್ತು, ಹೊಡೆದಿದ್ರು ಅನ್ನೋದಾದ್ರೆ ಮುಂದೆ ಯಾವ ರೀತಿ ಪ್ರಕ್ರಿಯೆ ಸಾಗುತ್ತೆ, ಏನೆಲ್ಲ ಆಗ್ಬಹುದು ಅಂತ? ಅದಕ್ಕೆ ಖಂಡಿತವಾಗ್ಲೂ ಆ ಒಂದು ವಿಚಾರವಾಗಿ ಕೋರ್ಟ್ ಪ್ರಶ್ನೆಯನ್ನ ಕೇಳುತ್ತೆ ಮೆಡಿಕಲ್ ರಿಪೋರ್ಟ್ ನ ಆಧರಿಸಿ. ಆ ನಂತರ ಅದಕ್ಕೆ ಸಂಬಂಧಪಟ್ಟಂತ IO ಯಾರಿದ್ದಾರೆ ಪ್ರಕಾಶ್ ರಾಥೋಡ್, ಅವರು ಕೂಡ ಅದಕ್ಕೆ ಸಮಜಾಯಿಷಿಯನ್ನ ಕೊಡ್ಬೇಕಾಗತ್ತೆ, ಅಥವಾ ಲಿಖಿತ ರೂಪದಲ್ಲಿ ಕೂಡ ಕೋರ್ಟ್ಗೆ ಒಂದು ವಿಚಾರಗಳನ್ನು ಕೂಡ ತಿಳಿಸ್ಬೇಕಾಗತ್ತೆ. ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಅವರು ಏನಾದ್ರು ಆರೋಪ ಮಾಡಿದ್ದೆ ಅದಲ್ಲಿ ಏನು IO ಆಗಿರುವಂತ ಪ್ರಕಾಶ್ ಮತ್ತೆ ಅಲ್ಲಿದ್ದಂತ ಕೆಲವೊಂದು ಸಿಬ್ಬಂದಿಗಳು ಯಾರ್ಯಾರು ಇದ್ದಾರೆ, ಭಾರತೀಯ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಈ ಒಂದು ಕೇಸ್ ನಲ್ಲಿರುವಂತ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತೆ ಈತನಿಗೆ ವಿಚಾರಣೆ ಮಾಡಿದವರು ಆಗಿದ್ದಾರೆ ಯಾರಿದ್ದಾರೆ ಅವರೆಲ್ಲರೂ ಕೂಡ ಏನೋ ಕೋರ್ಟ್ಗೂ ಕೂಡ ಒಂದ್ ರೀತಿಯಲ್ಲಿ ಲಿಖಿತ ರೂಪದಲ್ಲಿ ಬರ್ತ್ ಕೊಡ್ಬೇಕಾಗತ್ತೆ. ಈ ರೀತಿಯಾಗಿ ಯಾಕಾಯ್ತು ಏನಕ್ಕಾಯ್ತು ಅನ್ನೋದ್ರ ಬಗ್ಗೆ ಕೂಡ ಕೋರ್ಟ್ಗೂ ಕೂಡ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ಬೇಕಾಗತ್ತೆ ಅಂತಾನೆ ಹೇಳ್ಬೋದು ಅಖಿಲೇಶ್. ಎಸ್, ಧನ್ಯವಾದಗಳು ಅಜಯ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ.